ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ಇವತ್ತು ನಾವು ಮಾತಾಡ್ತಾ ಇರೋದು ಸೈಕಾಲಜಿಯ ಒಂದು ವಿಚಿತ್ರ ಸೀಕ್ರೆಟ್ ಬಗ್ಗೆ. ಇದರ ಹೆಸರು ಹ್ಯಾಲೋ ಎಫೆಕ್ಟ್. ಏನಿದು ಹ್ಯಾಲೋ ಎಫೆಕ್ಟ್? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಬ್ಬ ಮನುಷ್ಯನ ಹತ್ತಿರ ಇರೋ ಒಂದು ಒಳ್ಳೆ ಕ್ವಾಲಿಟಿನ ನೋಡಿ ಅವನ ಹತ್ತಿರ ಇರೋ ಬಾಕಿ ಎಲ್ಲಾ ಕ್ವಾಲಿಟೀಸ್ ಕೂಡ ಚೆನ್ನಾಗಿರತ್ತೆ ಅಂತ ನಮ್ ಬ್ರೈನ್ ಅನ್ಕೊಳ್ಳೋದು. ಉದಾಹರಣೆಗೆ, ಯಾರಾದ್ರೂ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ಅವರನ್ನ ತುಂಬಾ ಕಂಟೆಂಟ್ ಇರೋರು ಅಥವಾ ಕೈಂಡ್ ಹಾರ್ಟೆಡ್ ಅಂತ ಅನ್ಕೋತೀವಿ. ಈ ಕಾನ್ಸೆಪ್ಟ್ನ ಮೊದಲ ಬಾರಿಗೆ 1920ರಲ್ಲಿ ಎಡ್ವರ್ಡ್ ಥಾರ್ನ್ಡೈಕ್ ಅನ್ನೋ ಸೈಕಾಲಜಿಸ್ಟ್ ಕಂಡುಹಿಡಿದಿದ್ರು. ಇವರು ಮಿಲಿಟರಿ ಆಫೀಸರ್ಸ್ಗೆ ತಮ್ಮ ಕೆಳಗಿರೋ ಸೋಲ್ಜರ್ಸ್ ಬಗ್ಗೆ ರೇಟಿಂಗ್ ಕೊಡಕ್ಕೆ ಹೇಳಿದಾಗ ಒಂದು ವಿಷಯ ಗೊತ್ತಾಯಿತು. ಯಾವ ಸೋಲ್ಜರ್ ನೋಡಕ್ಕೆ ಫಿಟ್ ಆಗಿ ಸ್ಮಾರ್ಟ್ ಆಗಿದ್ದನೋ ಅವನಿಗೆ ಕ್ಯಾರೆಕ್ಟರ್ ಮತ್ತು ಲೀಡರ್ಶಿಪ್ನಲ್ಲೂ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು. ಆದ್ರೆ ರಿಯಾಲಿಟಿಯಲ್ಲಿ ಅವನಿಗೂ ಬೇರೆಯವರಿಗೂ ಅಂಥ ವ್ಯತ್ಯಾಸ ಇರಲಿಲ್ಲ. ಇದನ್ನೇ ಕಂಪನಿಗಳು ಮಾರ್ಕೆಟಿಂಗ್ನಲ್ಲೂ ಯೂಸ್ ಮಾಡ್ತಾರೆ. ಒಬ್ಬ ಫೇಮಸ್ ಸೆಲೆಬ್ರಿಟಿ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ ಮಾಡಿದ್ರೆ ಆ ಪ್ರಾಡಕ್ಟ್ ಕೂಡ ಒಳ್ಳೇದೇ ಇರುತ್ತೆ ಅಂತ ನಮ್ಮ ಮಿದುಳು ನಂಬುತ್ತೆ. ಕೋರ್ಟ್ ರೂಮ್ಗಳಿಂದ ಹಿಡಿದು ಆಫೀಸ್ ಪ್ರಮೋಷನ್ವರೆಗೂ ಈ ಬಯಾಸ್ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾದ್ರೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಯಾವುದೇ ಮನುಷ್ಯನನ್ನ ಅಥವಾ ವಸ್ತುವನ್ನ ಜಡ್ಜ್ ಮಾಡುವಾಗ ನಮ್ಮ ಇಮೋಷನ್ಸ್ಗಿಂತ ಲಾಜಿಕ್ಗೆ ಬೆಲೆ ಕೊಡಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.